ಮೇಡಮ್ ಬಹಳಷ್ಟು ಕುತೂಹಲ ಮೇಡಮ್ ತಮ್ಮ ಘೋಷಣೆ ಬಗ್ಗೆ. ಎಲ್ಲ ಇನ್ನೇನು ಕೆಲವೇ ಒಂದು ಕ್ಷಣಗಳು ಅಷ್ಟೇ ತಾನೇ, ಅಲ್ಲಿಗೆ ಬಂದ್ರೆ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಏನ್ ನಿರ್ಧಾರ ಪ್ರಕಟ ಮಾಡ್ತಂತ ಇಡೀ ರಾಜ್ಯದ ಜನ ನೋಡ್ತಾರೆ. ಪ್ರಮುಖವಾಗಿ ಮಂಡ್ಯ ಜನ ತಮ್ಮ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದಾರೆ ಮೇಡಮ್. ಎಲ್ಲ ಇನ್ನೇನು ಇಷ್ಟೊತ್ತು ಕಾತಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಎಲ್ಲ ಗೊತ್ತಾಗುತ್ತೆ. ಸ್ವಾಭಿಮಾನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರಿ, ಯಾಕೆ ಹಿಂದೆ ಸರಿದ್ರಿ, ಏನಾಯ್ತು? ನಾನು ಇಲ್ಲಿ ಏನು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನೀವು ತುಂಬಾ ಜಾಣತನದಿಂದ ಮತ್ತೆ ಏನೇನೋ ತಿರುಚಿ ಕೇಳಿದ್ರು ಒಂದೇ ಉತ್ತರ, ಅಲ್ಲೇ ಬಂದು ಕೇಳಿ ಅಷ್ಟೇ. ಮೇಡಮ್ ಬಹಳಷ್ಟು ಕುತೂಹಲ ಮೇಡಮ್ ತಮ್ಮ ಘೋಷಣೆ ಬಗ್ಗೆ. ಎಲ್ಲ ಇನ್ನೇನು ಕೆಲವೇ ಒಂದು ಕ್ಷಣಗಳು ಅಷ್ಟೇ ತಾನೇ, ಅಲ್ಲಿಗೆ ಬಂದ್ರೆ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಏನ್ ನಿರ್ಧಾರ ಪ್ರಕಟ ಮಾಡ್ತಂತ ಇಡೀ ರಾಜ್ಯದ ಜನ ನೋಡ್ತಾರೆ. ಪ್ರಮುಖವಾಗಿ ಮಂಡ್ಯ ಜನ ತಮ್ಮ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದಾರೆ ಮೇಡಮ್. ಎಲ್ಲ ಇನ್ನೇನು ಇಷ್ಟೊತ್ತು ಕಾತಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಎಲ್ಲ ಗೊತ್ತಾಗುತ್ತೆ. ಸ್ವಾಭಿಮಾನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರಿ, ಯಾಕೆ ಹಿಂದೆ ಸರಿದ್ರಿ, ಏನಾಯ್ತು? ನಾನು ಇಲ್ಲಿ ಏನು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನೀವು ತುಂಬಾ ಜಾಣತನದಿಂದ ಮತ್ತೆ ಏನೇನೋ ತಿರುಚಿ ಕೇಳಿದ್ರು ಒಂದೇ ಉತ್ತರ, ಅಲ್ಲೇ ಬಂದು ಕೇಳಿ ಅಷ್ಟೇ. ಮೇಡಮ್ ಬಹಳಷ್ಟು ಕುತೂಹಲ ಮೇಡಮ್ ತಮ್ಮ ಘೋಷಣೆ ಬಗ್ಗೆ. ಎಲ್ಲ ಇನ್ನೇನು ಕೆಲವೇ ಒಂದು ಕ್ಷಣಗಳು ಅಷ್ಟೇ ತಾನೇ, ಅಲ್ಲಿಗೆ ಬಂದ್ರೆ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಏನ್ ನಿರ್ಧಾರ ಪ್ರಕಟ ಮಾಡ್ತಂತ ಇಡೀ ರಾಜ್ಯದ ಜನ ನೋಡ್ತಾರೆ. ಪ್ರಮುಖವಾಗಿ ಮಂಡ್ಯ ಜನ ತಮ್ಮ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದಾರೆ ಮೇಡಮ್. ಎಲ್ಲ ಇನ್ನೇನು ಇಷ್ಟೊತ್ತು ಕಾತಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಎಲ್ಲ ಗೊತ್ತಾಗುತ್ತೆ. ಸ್ವಾಭಿಮಾನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರಿ, ಯಾಕೆ ಹಿಂದೆ ಸರಿದ್ರಿ, ಏನಾಯ್ತು? ನಾನು ಇಲ್ಲಿ ಏನು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನೀವು ತುಂಬಾ ಜಾಣತನದಿಂದ ಮತ್ತೆ ಏನೇನೋ ತಿರುಚಿ ಕೇಳಿದ್ರು ಒಂದೇ ಉತ್ತರ, ಅಲ್ಲೇ ಬಂದು ಕೇಳಿ ಅಷ್ಟೇ.